ಬಾಡಿಗೆ ಮನೆಯಲ್ಲೇ ಇದ್ಕೊಂಡು ಬಾಡಿಗೆ ಕಟ್ಟೋಕೆ ಆಗ್ಲಿಲ್ಲ, ಅವರೆಲ್ಲ ಬಂದು ಈಗ ನಮ್ಮ ಯೋಗ್ಯತೆ ಬಗ್ಗೆ ಮಾತನಾಡ್ತಾರೆ ಅಂತ ಯಶ್ಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ನಿಖಿಲ್ ಕುಮಾರ್. ಮಂಡ್ಯದ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿ ನಿಖಿಲ್ ಈ ರೀತಿಯಾಗಿ ಟಾಂಟ್ ಕೊಟ್ಟಿರುವಂತದ್ದು ಯಶ್ಗೆ. ಬಾಡಿಗೆ ಕಟ್ಟಕ್ ಆಗ್ಲಿಲ್ಲ ಅವ್ರ ಕೈಲಿ, ಬಂದು ನಮ್ಮ ಬಗ್ಗೆ ನಮ್ಮ ಯೋಗ್ಯತೆ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿ ನಿಖಿಲ್ ಕುಮಾರ್ ಹೇಳಿದ್ದಾರೆ. ಎಸಿಯಲ್ಲಿ ಓಡಾಡೋ ದೊಡ್ಡ ಮನುಷ್ಯನಿಗೆ ಬಿಸಿಲು ಗೊತ್ತಾಗ್ಲಿ ಅಂತ ಹೇಳಿದ್ರು, ನಮ್ಮ ಕುಮಾರಣ್ಣ ಬಿಸಿಲಿನ ಬಗ್ಗೆ ಗೊತ್ತಾಗ್ಲಿ ಅಂತ ಹೇಳಿದ್ರು. ಕತ್ರಗುಪ್ಪಿಯಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಬಾಡಿಗೆನೆ ಕಟ್ಟಿಲ್ಲ ಅವರೆಲ್ಲ ಬಂದು ಇಲ್ಲಿ ನಮ್ಮ ಯೋಗ್ಯತೆ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಅಂತ ನಾಗಮಂಗಲದ ಬೆಳ್ಳೂರಲ್ಲಿ ಪ್ರಚಾರದ ವೇಳೆ ನಿಖಿಲ್ ಕುಮಾರ್ ಯಶ್ಗೆ ಪರೋಕ್ಷವಾಗಿ ಟಾಂಟ್ ಕೊಟ್ಟಿದ್ದಾರೆ. ನನ್ನ ಯೋಗ್ಯತೆ ಬಗ್ಗೆ ಪಾಪ ನಮ್ಮ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾದಂತ ಅದೇನೋ ಕಿರಿಮಗನೋ ಗೊತ್ತಿಲ್ಲ ನನಗೆ, ಅವ್ರಿಗೆ ಗೊತ್ತಿರ್ಬೇಕು ಹಿರಿಮಗನ ಜೊತೆ ನಮ್ಮ ಯೋಗ್ಯತೆ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಇವತ್ತು. ನನ್ನ ಯೋಗ್ಯತೆ ಬಗ್ಗೆ ಮೊನ್ನೆ ದಿನ ಕುಮಾರಣ್ಣ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ಗೆ ಪ್ರತಿಕ್ರಿಯೆ ಕೊಡ್ತಾರೆ. ಪಾಪ ಅವ್ರು ಹಿರಿಮಗನ ಅವರೇ ಹೇಳ್ಬೇಕಾಯ್ತು, ಸ್ಪಷ್ಟನೆ ಕೊಡ್ಬೇಕಾಯ್ತು, ನನಗೆ ಗೊತ್ತಿಲ್ಲ. ಪಾಪ ಎಸಿ ಕುತ್ಕೊಂಡು ಛತ್ರಿ ಇಟ್ಕೊಂಡು ಓಡಾಡೋರಿಗೆ ಕಷ್ಟ ಆಯ್ತಾ ಇರ್ಬೋದು ಕುಮಾರಣ್ಣ ಹೇಳಿದ್ದಕ್ಕೆ. ಬಹುಶಃ ಹೇಳ್ತೀನಿ ಕೇಳ್ರಿ, ಬಹುಶಃ ಅವ್ರ ಅಭ್ಯರ್ಥಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಏನು ವ್ಯಕ್ತಿವಾಗಿ ಮಾತಾಡಿದ್ದಾರೆ. ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪಾಪ ದೊಡ್ಡ ಮನುಷ್ಯ, ಮಹಾನುಭಾವ. ನಾನು ನನ್ನ ತಾತ ದೇವೇಗೌಡರು 1996ರಲ್ಲಿ ಪ್ರಧಾನಮಂತ್ರಿ ಆದಾಗ ನಾವೆಲ್ಲಿದ್ವಿ, ಬಾಡಿಗೆ ಮನೆಯಲ್ಲಿ ಕತ್ತರಗುಪ್ಪೆಯಲ್ಲಿ ಬಾಡಿಗೆ ಮನೆಯಲ್ಲಿ ಕಂಡವರು 5,000 ರೂಪಾಯಲ್ಲಿ ನನ್ನ ತಾಯಿ ಮನೆ ನಡೆಸ್ತಾ ಇದ್ದಂತವ್ರು ಅವತ್ತಿನ ದಿನ. ಇವತ್ತು ಬಾಡಿಗೆ ಕಟ್ಟಿದ ಇವ್ರುಗಳೆಲ್ಲ ಮಾತಾಡ್ತಾರೆ. ಇವತ್ತು ಮಾತಾಡ್ಲಿ ಎಲ್ಲಿವರೆಗೂ ಮಾತಾಡ್ತಾರೆ. ತಮ್ಮಂತ ತಂದೆ ತಾಯಿನ ಒಂದು ಆಶೀರ್ವಾದ ಇದೆ ನಿಮ್ಮ ಹೃದಯದಲ್ಲಿ. ಇವತ್ತು ಕುಮಾರಣ್ಣನಿಗೆ ದೇವೇಗೌಡರಿಗೆ ಇದು ನಿಖಿಲ್ ಕುಮಾರ್ ಯಶ್ಗೆ ಪರೋಕ್ಷವಾಗಿ ಟಾಂಟ್ ಕೊಟ್ಟಿರುವಂತದ್ದು. ಏನೋ ನಿಖಿಲ್ ಕುಮಾರ್ ಪ್ರಚಾರದಲ್ಲಿ ಬೃಹತ್ ಬೈಕ್ ರ್ಯಾಲಿಯನ್ನ ಕೂಡ ಇಟ್ಕೊಂಡಿದ್ರು. ಇವತ್ತು ನಾಗಮಂಗಲ ತಾಲೂಕಿನಲ್ಲಿ ನಿಖಿಲ್ ಕುಮಾರ್ ಬೈಕ್ ರ್ಯಾಲಿ ಮೂಲಕ ಪ್ರಚಾರ ಮಾಡಿದ್ದಾರೆ. ಭೈರಸಂದ್ರದಿಂದ ನಲ್ಲಿಗೆರೆ ಕ್ರಾಸ್ ವರೆಗೂ ಬೈಕ್ ರ್ಯಾಲಿ ನಡೆಸಲಾಗಿದೆ. 700ಕ್ಕೂ ಅಧಿಕ ಬೈಕ್ಗಳನ್ನ ಇಲ್ಲಿ ಕಾಣಬಹುದಾಗಿತ್ತು. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬೈಕ್ ರ್ಯಾಲಿಯನ್ನ ನಡೆಸಲಾಗಿದೆ. ಭೈರಸಂದ್ರದಿಂದ ನೆಲ್ಲಿಗೆರೆ ಕ್ರಾಸ್ ವರೆಗೂ ಕೂಡ ಬೈಕ್ ರ್ಯಾಲಿ ನಡೆಸಲಾಗಿದೆ. ನಿಖಿಲ್ ಕುಮಾರ್ ಕೂಡ ಇದರಲ್ಲಿ ಪಾಲ್ಗೊಂಡ್ರು, ನಾವು ನೋಡ್ತಾ ಇದ್ದೀವಿ. ಬೃಹತ್ ಬೈಕ್ ರ್ಯಾಲಿಯಲ್ಲಿ ನಿಖಿಲ್ ಪರ ಜೆಡಿಎಸ್ ಕಾರ್ಯಕರ್ತರುಗಳು ಪಾಲ್ಗೊಂಡಿರುವಂಥದ್ದು. 100 ಬೈಕ್ಗಳು ಇದರಲ್ಲಿ ಪಾಲ್ಗೊಂಡಿದ್ವು. ಒಂದು ಕಡೆ ನಿಖಿಲ್ ಪರ ಬೈಕ್ ರ್ಯಾಲಿ ಕೂಡ ಗಮನಿಸ್ತಾ ಇದೀವಿ, ಮತ್ತೊಂದು ಕಡೆ ಸುಮಲತಾ ಪರವಾಗಿ ರಾಕಿಂಗ್ ಸ್ಟಾರ್ ಯಶ್ ಪ್ರಚಾರವನ್ನ ಕೂಡ ನಾವು ನೋಡ್ತಾ ಇದೀವಿ. ಯಶ್ ಪ್ರಚಾರದ ವೇಳೆ ಹೂವಿನ ಮಳೆಯನ್ನ ಗರೆಯಲಾಗಿದೆ ಯಶ್ ಮೇಲೆ, ನಾವು ನೋಡ್ತಾ ಇದೀವಿ. ದೊಡ್ಡ ಪ್ರಮಾಣದಲ್ಲಿ ಹೂವಿನ ಮಳೆ ಗರೆದು ಸ್ವಾಗತಿಸಲಾಗಿದೆ ಯಶ್ರನ್ನ. ಆ ಸಂದರ್ಭದಲ್ಲಿ ಯಶ್ ಅಭಿಮಾನಿಯೊಬ್ಬ ಯಶ್ರನ್ನ ಹತ್ತಿರಕ್ಕೆ ಎಳೆದು ಕಿಸ್ ಮಾಡಿರುವಂತಹ ಸನ್ನಿವೇಶ ಕೂಡ ನಡೀತು. ನೋಡ್ತಾ ಇದ್ದೀವಿ. ಒಬ್ಬ ಯಶ್ ಅಭಿಮಾನಿ ಬಾಲಕ ವಾಹನವನ್ನ ಏರಿ ಯಶ್ ಕೆನ್ನೆಗೆ ಮುತ್ತು ಕೊಟ್ಟಿರುವಂತಹ ದೃಶ್ಯ. ಮತ್ತೊಂದು ಕಡೆ ನಿಖಿಲ್ ಪರ ಬೈಕ್ ರ್ಯಾಲಿ, ವೀರಗಾಸೆ ಕುಣಿತ, ಡೊಳ್ಳು ಕುಣಿತ ಎಲ್ಲ ಮಾಡ್ತಾ ಇದ್ದಾರೆ. ಬೈಕ್ ರ್ಯಾಲಿ ಕೂಡ ಮಾಡಿದ್ದಾರೆ, ಪಾದಯಾತ್ರೆ ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ಸುಮಲತಾ ಪರವಾಗಿ ಯಶ್ ಪ್ರಚಾರ. ಜೆಡಿಎಸ್ ನಿಖಿಲ್ ಪ್ರಚಾರದಲ್ಲಿ ತೆನೆ ಹೊತ್ತ ಮಹಿಳೆಯ ಸಿಂಬಲ್ ಜೆಡಿಎಸ್ ಬಾವುಟಗಳು ರಾರಾಜಿಸಿದ್ರೆ, ಯಶ್ ಸುಮಲತಾ ಪರ ಕ್ಯಾಂಪೇನ್ ಮಾಡಕ್ಕೆ ಹೊರಟಂತ ಸಂದರ್ಭದಲ್ಲಿ ಅಲ್ಲಿ ಕೆಲವರ ಹತ್ರ ಕೇಸರಿ ಶಾಲು, ಕೆಲವರ ಹತ್ರ ಕಾಂಗ್ರೆಸ್ ಬಾವುಟ, ಬಿಜೆಪಿ ಬಾವುಟ, ಬಹಳ ಡಿಫ್ರೆಂಟ್ ಆದ ಪಿಕ್ಚರ್ ಅಲ್ಲಿ ಕಾಣಿಸ್ತಾ ಇದೆ.